ಮೊದಲು ಈ ರಾಕ್ಷಸಿ ಮುಖದ ಮೇಲೆ ನಾನು ದುಡ್ಡನ್ನ ಬಿಸಾಕಿ ನಾನೆಲ್ಲ ಸರಿ ಮಾಡ್ತೀನಿ, ಆಗೆಲ್ಲ ಸರಿ ಹೋಗುತ್ತೆ ಅಳಿಯಂದ್ರೆ. ಆಮೇಲೆ ನೀವು ಸಪ್ತಮಿ ಸಂತೋಷವಾಗಿ ಬಾಳ್ಬೋದು, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸರಿ ಮಾವ, ಬರ್ತೀನಿ. ಹಾ, ಬಾಯ್ ನಮ್ಮ. ಭಾವ ತುಂಬಾ ಒಳ್ಳೆಯವರಪ್ಪ. ಅಮ್ಮ ಅವ್ರ ಹತ್ರ ಹೀಗೆಲ್ಲ ನಡ್ಕೋಬಾರ್ದಾಗಿತ್ತು. ಬೇಜಾರು ಮಾಡ್ಕೋಬೇಡಮ್ಮ, ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ನಾನು ಹುಡುಕ್ತೀನಿ. ನಮ್ರತ, ಈ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕನಿಗೆ ಗೊತ್ತಾಗದ್ ಬೇಡಮ್ಮ. ಅವಳಿಗೆ ಗೊತ್ತಾದ್ರೆ ಅವಳು ತುಂಬಾ ಸಂಕಟ ಪಟ್ಕೋತಾಳೆ. ಅದ್ಕೆ ಇಲ್ಲಿ ಒಬ್ರೇ ನಿಂತ್ಕೊಂಡು ಏನ್ ಮಾಡ್ತಿದ್ರ? ಅದ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಜಾನ್ವಿ, ಅದಕ್ಕೆ ಸುಮ್ಮನೆ ಒಬ್ಳೆ ನಿಂತಿದ್ದೀನಿ. ನೀವ್ ಈ ತರ ಬೇಜಾರ್ ಮಾಡ್ಕೊಂಡಿದ್ರೆ ನನ್ನಿಂದ ನೋಡಕ್ಕಾಗಲ್ಲ ಅದ್ಕೆ. ಅದಿರ್ಲಿ, ವಿಭಾ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ಅವಳು ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾಳೆ ಅದ್ಕೆ. ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ರತಾ ಕಾಲ್ ಮಾಡ್ತಿದ್ದಾಳೆ. ಹಲೋ ನಮ್ರತಾ. ಹಲೋ ಜಾನ್ವಿ, ನಮ್ಮ ಅಕ್ಕನ ಫೋನ್ ಸ್ವಿಚ್ ಆಫ್ ಆಗಿದೆ. ಸ್ವಲ್ಪ ನಮ್ಮ ಅಕ್ಕನ ಕೈಲಿ ಫೋನ್ ಕೊಡ್ತೀಯಾ? ಹಾ ನಮ್ಮು, ಅದಕ್ಕೆ ಇಲ್ಲೇ ಇದ್ದಾರೆ. 1 ನಿಮಿಷ ಕೊಟ್ಟೆ. ಅದಕ್ಕೆ ನಿಮ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತೆ, ಅದಕ್ಕೆ ನಮ್ರತಾ ನನಗೆ ಕಾಲ್ ಮಾಡಿದಾಳೆ. ತಗೊಳ್ಳಿ ಮಾತಾಡಿ. ಅದಕ್ಕೆ ನೀವು ಮಾತಾಡ್ತೀರಿ, ನಾನು ನೀವು ಆಮೇಲೆ ಮಾತಾಡೋಣ. ಸರಿ ಜಾನ್ವಿ. ಹಲೋ, ಹೇಳಮ್ಮು, ಅಪ್ಪ ಹೇಗಿದ್ದಾರೆ? ನಿನ್ನ ಹತ್ರ ಮಾತಾಡ್ದೆ. ಅಪ್ಪ ಚೆನ್ನಾಗಿರೋದಕ್ಕೆ ಸಾಧ್ಯನಾ ಅಕ್ಕ? ಅಪ್ಪನ ಬಗ್ಗೆ ನಿನ್ಗೆ ಗೊತ್ತು ತಾನೆ? ಹಲೋ ಅಕ್ಕ. ನಮ್ಮು, ಅಪ್ಪನ ಒಬ್ರನ್ನೇ ಬಿಟ್ಬೇಡ, ಯಾವಾಗ್ಲೂ ಅವ್ರ ಜೊತೆನೇ ಇರು. ಅವ್ರನ್ನ ಚೆನ್ನಾಗಿ ನೋಡ್ಕೋ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕ? ಅಪ್ಪಂಗ್ ನಿನ್ನೆಯಿಂದ ಮೈ ಹುಷಾರಿಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ, ಮನೇಲೆ ರೆಸ್ಟ್ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ನನಗೆ ಒಂದು ಮಾತು ಹೇಳಲಿಲ್ಲ? ಹೋಗ್ಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಯಾ? ಅಪ್ಪಂಗೆ ಮಾನಸಿಕ ಕಾಯಿಲೆ ಅಕ್ಕ. ನೀನ್ ಅವ್ರ ಹತ್ರ ಮಾತಾಡ್ತಿಲ್ಲ ಅನ್ನೋದೇ ಚಿಂತೆ ಅಪ್ಪಂಗೆ. ನನ್ಗೂ ಅಷ್ಟೇ ನಮ್ಮು, ಅವ್ರ ಜೊತೆ ಮಾತಾಡ್ದೇ ಇರಕ್ಕೆ ಆಗ್ತಿಲ್ಲ. ಅಲ್ಲಿಗೆ ಬರಕ್ಕೂ ಆಗ್ದೆ, ಅವ್ರಿಗೆ ಫೋನ್ ಮಾಡಕ್ಕೂ ಆಗ್ದೆ, ತುಂಬಾ ಒದ್ದಾಡ್ತಿದ್ದೀನಿ ಕಣೆ. ನೀನ್ ಇದನ್ನ ಬಾಯ್ಬಿಟ್ಟು ಹೇಳ್ಬೇಕೇನಕ್ಕ? ನೀನು ಮತ್ತೆ ಅಪ್ಪ ಹೇಗಿದ್ರಿ ಅಂತ ನನಗ್ ಗೊತ್ತಿಲ್ವಾ? ಇದೆಲ್ಲ ಅದ್ ಯಾವಾಗ ಸಾಲ್ವ್ ಆಗುತ್ತೋ ಒಂದು ಗೊತ್ತಿಲ್ಲ. ಅಮ್ಮ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ಸಫರ್ ಆಗ್ತಿದೀವಿ. ದೇವ್ರಿದಾನೆ ನಮ್ಮು, ಅವನು ಯಾವತ್ತೂ ನಮ್ ಕೈ ಬಿಡಲ್ಲ. ಆದಷ್ಟು ಬೇಗ ಎಲ್ಲ ಒಳ್ಳೇದಾಗತ್ತೆ. ನೀನೇನೋ ದೇವ್ರಿದಾನೆ ಕಾಪಾಡ್ತಾನೆ ಅಂತ ಹೇಳ್ತಿದ್ಯಾ ಅಕ್ಕ, ಆದ್ರೆ ನಡೀತಿರೋದೆಲ್ಲ ನೋಡ್ತಿದ್ರೆ ನನ್ಗ ನಂಬಿಕೆನೆ ಬರ್ತಿಲ್ಲ ಅಕ್ಕ. ದಿನೇ ದಿನೇ ಪ್ರಾಬ್ಲಮ್ಸ್ ದೊಡ್ಡದಾಗ್ತಾನೆ ಹೋಗ್ತಿದೆ. ಏನಾಯ್ತಮ್ಮು, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಅಮ್ಮ ಇವತ್ ಹೇಗೆಲ್ಲ ನಡ್ಕೊಂಡ್ರು ಗೊತ್ತಾ ಅಕ್ಕ? ಚಿಕ್ಕಮ್ಮ ಏನ್ ಮಾಡಿದ್ರು ನಮ್ಮು? ಅದು ನಮ್ಮು, ಹೇಳು. ಏನಿಲ್ಲ ಅಕ್ಕ. ನಮ್ಮು, ದಯವಿಟ್ಟು ನನ್ನ ಹತ್ರ ಮುಚ್ಚುಮರೆ ಮಾಡ್ಬೇಡ. ಏನಾಯ್ತು ಹೇಳು. ಚಿಕ್ಕಮ್ಮ ಏನಾದ್ರು ಅಪ್ಪಂಗ್ ಬೈದ್ರಾ? ಅಪ್ಪ ನಿನ್ನ ಹತ್ರ ಹೇಳ್ಬೇಡ ಅಂತ ಹೇಳಿದಾರಕ್ಕ. ನಮ್ಮು, ಈಗ ಹೇಳ್ತೀಯಾ ಇಲ್ವಾ? ಬಾವ ಅಪ್ಪನ್ ನೋಡೋದಕ್ಕೆ ಅಂತ ಮನೆಗ್ ಬಂದಿದ್ರು ಅಕ್ಕ. ಅವಾಗ ಅಮ್ಮ ನೋಡಿ, ಒಂದು 5 ನಿಮಿಷ ಅಷ್ಟೇ, ಮಾವನ ಹತ್ರ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಅವ್ರನ್ನ ಯಾರು ಮಾತಾಡ್ಸೋ ಅವಶ್ಯಕತೆ ಇಲ್ಲ, ಹೊರಡಿ ಇಲ್ಲಿಂದ. ಮಾತಾಡಕ್ ಬಂದಿರೋದು ನಾನ್ ತಾನೆ, ಸಪ್ತಮಿ ಅಲ್ವಲ್ಲ? ನಿಮಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಿ. ನನ್ ಪತ್ರ ನನ್ ಕೈ ಸೇರೋ ಹೊರಗು ಯಾರೇ ನನ್ ಮನೆ ಬಾಗ್ಲಿಗೆ ಬಂದ್ರು ಹೀಗೆ ನಡ್ಕೊಳ್ಳೋದು. ಬಾವ ತುಂಬಾ ಒಳ್ಳೆಯವರಕ್ಕ. ಅಮ್ಮ ಇಷ್ಟು ಕೇವಲವಾಗಿ ನಡ್ಕೊಂಡ್ರು ಒಂದೇ ಒಂದು ಮಾತು ಆಡ್ಲಿಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ. ಇನ್ನು ಅಪ್ಪನ್ನ ಅವರೇ ಸಮಾಧಾನ ಮಾಡಿದ್ರು ಅಕ್ಕ. ನನ್ಗಂತೂ ಇದನ್ನ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ.